ನಮಸ್ಕಾರ ಗೆಳೆಯರೆ, ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದು ಮಾರುತಿ ಫ್ರಾಂಕ್ಸ್, ಏನೋ ಫ್ರಾನ್ಸ್ ಏನೋ ಇದ್ರ ಹೆಸರಾಗ ತಿರ್ಗಲ್ಲ ನನಗೆ. ಆ ಫ್ರಾನ್ಸ್ ಗಾಡಿದು ಏನು ಡೀಟೇಲ್ಸ್ ಅಂತ ನಿಮ್ಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಈ CNG ಬಗ್ಗೆ ಏನೇ ಮಾಹಿತಿ ಬೇಕಂದ್ರೂ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ನಿಮ್ಮದು ಪೆಟ್ರೋಲ್ ಗಾಡಿ ಆಗಿದ್ರೆ CNG ಹಾಕಿಸ್ಕೊಳ್ಳಿ, ನೀವು ಕೂಡ ಪೆಟ್ರೋಲ್ ಕಾಸ್ಟ್ನ ಅರ್ಧಕ್ಕಿಂತ ಜಾಸ್ತಿ ಉಳಿಸಿ. ಚಿಕ್ಕ ಟ್ಯಾಂಕ್ ತೆಗೆದು ದೊಡ್ಡ ಟ್ಯಾಂಕ್ ಹಾಕಬೇಕು ಅಥವಾ ಪೆಟ್ರೋಲ್ ಗಾಡಿಗಳಿಗೆ CNG ಫಿಟ್ ಮಾಡಿಸ್ಬೇಕು, ಹೊಸ ಗಾಡಿ ಹಳೆ ಗಾಡಿಗೆ, ಆ ಥರ ಯಾವುದೇ ಇದ್ರೂ ನೀವು ಕೂಡ ಮಾಡಿಸ್ಕೋಬೋದು. ಪೆಟ್ರೋಲ್ ಗಾಡಿಗೆ ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಪೆಟ್ರೋಲ್ ಕಾಸ್ಟ್ ಉಳಿಸಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಇದು ಬಂದು ಕಂಪ್ನಿ ಫಿಟ್ಟಿಂಗ್ ಗಾಡಿ. ಇದು ಹಂಗಾಗಿ ಫಿಟ್ಟಿಂಗ್ ಏನು ತೋರಿಸಬೇಕಲ್ಲ, ಆದ್ರೂ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ. ನಮ್ದು ಅವ್ರದ್ದು ಸೇಮ್ ಅದೇ ತರ ಬರುತ್ತೆ ಅನ್ನೋದಕ್ಕಾಗಿ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಬನೆಟ್ ಓಪನ್ ಮಾಡಪ್ಪ. ನೋಡಿ, ಈ ತರ ನೋಡಿ, ಇವರು ಅಷ್ಟೇ ಪೆಟ್ರೋಲ್ ECM 1, CNG ECM 1 ಈ ತರ ಎರಡು ಕೊಟ್ಟಿರ್ತಾರೆ. ನಾವು ಅಷ್ಟೇ ಪೆಟ್ರೋಲ್ ECM ಆಲ್ರೆಡಿ ಬಂದಿರುತ್ತೆ, CNG ECM ಸಪರೇಟ್ ಆಗಿ ಹಾಕ್ತಿವಿ. ECM ಆಯ್ತು. ನೆಕ್ಸ್ಟ್ ಗ್ಯಾಸ್ ಹೈ ಪ್ರೆಷರ್ ರೆಡ್ಯೂಸರ್. ನೋಡಿ, ಇದು ಈ ಫುಲ್ ಸೆಟ್. ನಾವಿಲ್ಲಿ ಹೊರಗಡೆ ರೆಡ್ಯೂಸರ್ ಹಾಕ್ತೀವಲ್ಲ, ದಪ್ಪದ ಗಡ್ಡೆ, ಆ ರೆಡ್ಯೂಸರ್ ನೋಡಿ ಕಂಪನಿದು ಈ ತರ ಬರುತ್ತೆ. ನಮ್ದು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ರೆಡ್ಯೂಸರ್ ನೋಡಿ, ನಮ್ಮ ರೆಡ್ಯೂಸರ್ಗಳು ಈ ತರ ಬರ್ತದೆ. ಹೈ ಪ್ರೆಷರ್ ರೆಡ್ಯೂಸರ್ ಈ ತರ ಬರ್ತದೆ. ನಾವು ಹಾಕೋ ರೆಡ್ಯೂಸರ್ಗಳು ಈ ತರ ಡಬಲ್ ಸ್ಟೇಜ್. ಕಂಪನಿಯಿಂದ ಬರೋದು ಬಂದ್ಬಿಟ್ಟು ಈ ತರ ಚಿಕ್ಕದಾಗಿ ಕೊಡ್ತಾರೆ, ಸಿಂಗಲ್ ಸ್ಟೇಜ್ ರೆಡ್ಯೂಸರ್. ಹಂಗಾಗಿ ಕಂಪ್ನಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ನೋಡಿ, ECM ಆಯ್ತು, ರೆಡ್ಯೂಸರ್ ಆಯ್ತು. ನೆಕ್ಸ್ಟ್ ಇಂಜೆಕ್ಟರ್ ಬಂದ್ಬಿಟ್ಟು ನಾವು ಸಪರೇಟ್ ಆಗಿ ಇಲ್ಲಿ ಫಿಟ್ ಮಾಡ್ತೀವಿ. ಇದ್ರಲ್ಲೂ ಅಲ್ಲಿ ಬಂದಿದೆ ನೋಡಿ ಸಪರೇಟ್ ಆಗಿ. ಇದ್ರಲ್ಲಿ ಕಾಣಲ್ಲ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ. ಇದು ಇಂಜೆಕ್ಟರ್ CNG ಇದು ಈ ತರ. ಈ ಬ್ಲಾಕ್ ಅಂಡ್ ವೈಟ್ ಇದೆಯಲ್ಲ, ಅದು ಇಂಜೆಕ್ಟರ್ಸ್. ಅಂದ್ರೆ ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ಇಂಜೆಕ್ಟರ್ ಕೊಟ್ಟಿರ್ತಾರೆ, ನಾವಾದ್ರೆ ಸಪರೇಟ್ ಆಗಿ ಹಾಕ್ತೀವಿ ಅಷ್ಟೇ. ನೋಡಿ, ಇದ್ರಲ್ಲೂ ಅಷ್ಟೇ ಯಾವುದೇ ತರ ಮೆಕ್ಯಾನಿಕಲ್ ಸಮಸ್ಯೆಗೆ ಎಲ್ಲೂ ಅಡ್ಡಾಗಲ್ಲ, ಆರಾಮಾಗಿ ಕೆಲಸ ಮಾಡಿಸ್ಕೋಬಹುದು. ನಾವು ಫಿಟ್ಟಿಂಗ್ ಮಾಡಿರೋ ಅಷ್ಟೇ ಆರಾಮಾಗಿ ನೀವು ಮೆಕ್ಯಾನಿಕ್ ಕೆಲಸ ಮಾಡಿಸ್ಕೋಬಹುದು. ಇಲ್ಲೂ ಅಷ್ಟೇ ನಿಮ್ಗೆಲ್ಲೂ ಫಿಲ್ಲಿಂಗ್ ವಾಲ್ ಮುಂದೆಗಡೆ ಕೊಟ್ಟಿಲ್ಲ. ಯಾಕಂದ್ರೆ ಕಂಪನಿಯವ್ರು ಬಂದ್ಬಿಟ್ಟು ಈ ಗಾಡಿಗಳಿಗೆ ಪೆಟ್ರೋಲ್ ಕ್ಯಾಪ್ ಒಳಗಡೆ ಕೊಟ್ಟಿರ್ತಾರೆ, ನಾವು ಕೂಡ ಅಷ್ಟೇ ಪೆಟ್ರೋಲ್ ಕ್ಯಾಪಲ್ಲೇ ಕೊಡ್ತೀವಿ ಫಿಲ್ಲಿಂಗ್ ವಾಲ್ ಅಷ್ಟೇ. ನೋಡಿ, ಫಿಟ್ಟಿಂಗ್ ಕಂಪ್ನಿದು ಯಾವ ತರ ಬರುತ್ತೆ, ನಮ್ದು ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಅಷ್ಟೇ, ಸಿಂಪಲ್ ಫಿಟ್ಟಿಂಗು. ಇವಾಗ ನಾನು ಇದ್ರಲ್ಲಿ ಮಾಡಿರೋ ಕೆಲಸ ಏನಪ್ಪಾ ಅಂತಾರೆ, ಈಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಈ ಗಾಡಿಯಲ್ಲಿ ಬಂದ್ಬಿಟ್ಟು ಚಿಕ್ಕದು ಅಂದ್ರೆ 10 kg ಟ್ಯಾಂಕ್ ಕೊಟ್ಟಿದ್ರು. ಮ್ಯಾಕ್ಸಿಮಮ್ ಫಿಲ್ಲಿಂಗ್ 8 kg ಅಥವಾ 7 kg ಹಿಡಿತಾ ಇತ್ತು. ಪ್ಲಸ್ ಸ್ಟೆಪ್ನಿ ನಿಲ್ಸೋ ತರ ಮಾಡಿದ್ರು. ಅದರಿಂದ ಕಸ್ಟಮರ್ಗೆ ಏನಾಗ್ತಿತ್ತು, ಕೆಳಗಡೆ ಎಲ್ಲ ಜಾಗ ಐತಲ್ಲ, ಸ್ಟೆಪ್ನಿ ಕೆಳಗಡೆ ಹಾಕ್ಬಿಟ್ಟು ಟ್ಯಾಂಕ್ ಫಿಟ್ ಮಾಡಿ ದೊಡ್ಡ ಟ್ಯಾಂಕ್ ಹಾಕೊಡ್ಬೇಕಾಗಿತ್ತು. ಇದ್ರ ಬಗ್ಗೆ ಅವರು ಬೇರೆ ಬೇರೆ ಗ್ಯಾರೇಜ್ ಕೂಡ ಹಿಂಗೆ. ಮೇನ್ ಮ್ಯಾಟರ್ ಏನು ಅಂದ್ರೆ, ಇವ್ರಿಗೆ ದೊಡ್ಡ ಟ್ಯಾಂಕ್ ಬೇಕಾಯ್ತು, ಪ್ಲಸ್ ಸ್ಟೆಪ್ನಿ ಸೇಮ್ ಜಾಗದಲ್ಲೇ ಕೂರ್ಬೇಕಾಗಿತ್ತು. ಆಮೇಲೆ ಏನ್ ಮಾಡಿದಾರೆ, ಬೇರೆ ಒಂದ್ ಕಡೆ ಹೋಗಿ ಇವರು ಸ್ಟೆಪ್ನಿ ಕೆಳಗಿಡೋ ತರ ಮಾಡಿಸಿದ್ದಾರೆ. ಬೇರೆ ಕಡೆ ಏನ್ ಮಾಡಿದಾರೆ, ಸ್ಟೆಪ್ನಿ ಕಂಪನಿಯಿಂದ ಸ್ಟ್ಯಾಂಡಿಂಗ್ ತರ ನಿಲ್ಸೋ ತರ ಸ್ಟ್ಯಾಂಡ್ ಬರ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಅವರು ಕೆಳಗಡೆ ಸ್ಟೆಪ್ನಿ ಮಲಗಿಸ್ಬಿಟ್ಟು ಸ್ಟ್ಯಾಂಡ್ ಹಾಕಿ ಟೈಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನೋಡ್ರೆ ಸ್ಟೆಪ್ನಿನೇ ಬರ್ತಾ ಇಲ್ಲ ಹೊರಗಡೆ. ಆಮೇಲೆ ಸರಿ ಸ್ಟೆಪ್ನಿ ಇಲ್ದಂಗೆ ಕಸ್ಟಮರ್ ಓಡಿಸಿದ್ರೆ ಎಲ್ಲ ಪಂಚರ್ ಆಗಿ ಬರೀ 2 ಕಿಲೋಮೀಟರ್ ಹೋಗೋಷ್ಟು ಟೈರ್ ಕೂಡ ಹೋಗ್ಬಿಟ್ಟಿದೆ. ಈ ತರ ಪ್ರಾಬ್ಲಮ್ ಆಗೋರಿಗೆ ಆಮೇಲೆ ಅವ್ರು ಡಿಸೈಡ್ ಮಾಡಿದ್ರು ಏನಂತ, ನನ್ನ ಹತ್ರ ಒಂದ್ಸರಿ ಟ್ರೈ ಮಾಡೋಣ ಯೂನಿವರ್ಸಲ್ ಆಟೋ ಕೇಸ್ ಅಲ್ಲಿ. ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ಈ ಗಾಡಿನ ಹೊಸ ಗಾಡಿ ಆಕ್ಚುಲಿ ಬರೀ 8,000 9,000 ಓಡಿದೆ, ಆದ್ರೂ ಎಕ್ಸ್ಚೇಂಜ್ ಹಾಕ್ಬಿಟ್ಟು ಬ್ರೀಜಾ ತಗೊಳ್ಳೋಣ. ಯಾಕಂದ್ರೆ ಸ್ಟೆಪ್ನಿ ಇರುತ್ತೆ, ಸ್ವಲ್ಪ ಲಗೇಜ್ಗೂ ಜಾಗ ಸಿಗುತ್ತೆ ಅಂತ ಅವ್ರು ಫೈನಲ್ ಪ್ಲಾನ್ ಮಾಡಿದ್ರು. ಆಮೇಲೆ ನನ್ನ ಹತ್ರಕ್ಕೆ ಬಂದ್ಮೇಲೆ ನಾನು ಹೇಳಿದೆ, ಇಲ್ಲಿ ಬಂದಿದ್ಯಣ್ಣ ನಿನ್ ಕೆಲಸ ಆಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡ ಅಂತ. ಅವ್ನೇ ನಿರೀಕ್ಷೆ ಮಾಡಿದ್ರು ಇವ್ರ ಗಾಡಿಯವರು, ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿದೀನಿ, ಪ್ಲಸ್ ಅದಕ್ಕಿಂತ ಜಾಸ್ತಿ ಕೆಪಾಸಿಟಿ ಕೂಡ ಹಾಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಕಸ್ಟಮರ್ ಕೆಲವು ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಅಣ್ಣ, ಈಗ ಬಂದಿದ್ದ ಮೇನ್ ಉದ್ದೇಶ ಏನಕ್ಕೆ ನೀವು ಈ ಗಾಡಿ ಕೆಲಸ ಮಾಡ್ಸಕ್ ನನ್ನ ಹತ್ರ? CNG ಪ್ರಾಬ್ಲಮ್ ಆಗಿದ್ರೆ ನಾವು ಬೇರೆ ಕಡೆ ಎಲ್ಲ ತೋರಿಸಿದೀವಿ. ಅದು ನಮ್ದು 10 kg ಇತ್ತು. ಅದು ದಿಕ್ಕಿದು ಸ್ಟೆಪ್ನಿ ಇಡಕ್ಕೆ ಗೋಟೆ ಇಟ್ಟಿದ್ರು ಕಂಪನಿಯಲ್ಲಿ. ನಮ್ ಬ್ಯಾಗ್ ಈಗ ಇಡ್ಕಕ್ಕೆ ಜಾಗ ಇದ್ದಿಲ್ಲ, ಹಂಗಾಗಿ ಕೆಳಗಡೆ ಸ್ಟೆಪ್ನಿ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದ್ವಿ ಬೇರೆ ಕಡೆ. ಅವ್ರೇನೋ ಕಟ್ ಮಾಡಿ ಅಧ್ವಾನ ಮಾಡಿ ಹಾಕ್ಬಿಟ್ರು. ಈಗ ನಾವೇನ್ ಮಾಡಿದ್ವಿ, ಅದಕ್ಕಾಗಿ ಆನ್ಲೈನ್ ಅಲ್ಲಿ ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡಿದಿವಿ, ಆಟೋ ಯೂನಿವರ್ಸಲ್ ಅಂತೇಳಿ ನೋಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಮಾಡ್ಬಿಟ್ಟು ಬಂದಿದೀವಿ. 12 kg 16 kg ಟ್ಯಾಂಕಿ ನಮ್ಗೆ ರೀಫಿಲಿಂಗ್ ಬಂದು
12 kg ಹಿಡಿತೆ. ಇವಾಗ್ಲೂ ಹಿಡಿತಲ್ಲ? ಹಿಡಿತೆ. ಇವಾಗ ಚೆಕ್ ಮಾಡ್ಕೊಂಡ್ ಬಂದಿವಿ ನಾವು ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ಆಕ್ಷನ್ಗೆ. ಹೌದು, ಏನು ತೊಂದ್ರೆ ಇಲ್ಲ, ಆರಾಮಾಗಿ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ನೀವೇನ ಪೆಟ್ರೋಲ್ ಗಾಡಿ ಇದ್ರೆ ಬಂದು CNG ಹಾಕ್ಕೊಳ್ಳಿ. ಈ ತರ ದೊಡ್ಡ ಟ್ಯಾಂಕ್ ಹಾಕ್ಬೇಕಾದ್ರೆ ದೊಡ್ಡ ಟ್ಯಾಂಕ್ ಹಾಕ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಎಲ್ಲಿ ಎಲ್ಲಿ ನಮ್ಮ ಹತ್ರನಾ ಬೇರೆ ಕಡೆನಾ? ನಿಮ್ಮ ಹತ್ರ ಬೇರೆ ಕಡೆ ಹೋದ್ರೆ ಏನಾಗುತ್ತೆ? ಬೇರೆ ಕಡೆ ಹೋದ್ರೆ ಎಲ್ಲ ಕಿಟ್ಟಕ್ಕೆ ಅಧ್ವಾನ ಮಾಡಿ ಕಳಿಸ್ತಾರೆ. ಗಾಡಿನ ಅಧ್ವಾನ ಮಾಡ್ತಾರೆ. ಅದು ನಾವು ಗಾಡಿ ಅಧ್ವಾನ ಮಾಡಿದ್ರೆ ಸ್ಮೆಲ್ ಹಿಡ್ಕೊಂಡ್ ಬಿಡ್ತೈತೆ, ಲೀಕ್ ಆಗ್ತಿತ್ತು ಮೊದಲೇ. ಅದು ಸರಿನೂ ಮಾಡಿಲ್ಲ. ಆಮೇಲೆ ಕೆಳಗಡೆ ಬಾಡಿ ಎಲ್ಲ ಕಟ್ ಮಾಡಿದ್ರಲ್ಲ? ಬಾಡಿ ಎಲ್ಲ ಕಟ್ ಮಾಡಿ ವೆಲ್ಡಿಂಗ್ ಮಾಡಿದ್ದಾರೆ. ಅದನ್ನ ಹೇಳಿ. ಹೊಸ ಗಾಡಿ ವೆಲ್ಡಿಂಗ್ ಮಾಡಿದ್ರೆ ತುಂಬಾ ಬೇಜಾರಾಯ್ತು. ಇನ್ನೇನ್ ಇಲ್ಲಿ ಆಗುತ್ತೋ ನೋಡೋಣ, ಆಗಿಲ್ಲ ಅಂದ್ರೆ ಗಾಡಿನ ಎಕ್ಸ್ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನಿಲ್ಲ, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಏನ್ ತೊಂದ್ರೆ ಇಲ್ಲ. ತುಂಬಾ ಇಷ್ಟ ಆಯ್ತಾ? ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು. ನೋಡಿ, ಇವ್ರು ಏನಕ್ಕೆ ಹೇಳ್ತಿದಾರೆ ಈ ಮಾತಂತಂದ್ರೆ, ಬ್ರ್ಯಾಂಡ್ ನ್ಯೂ ಗಾಡಿ ಈ ಫ್ರಾಂಕ್ಸ್ ಅನ್ನೋ ಗಾಡಿ ನಾನು ಓಡಿಸಿದೆ. ಇವಾಗ ಗ್ಯಾಸ್ ಫಿಲ್ಲಿಂಗ್ ಎಲ್ಲ ಹೋಗಿದ್ದೆ, ಓಡಿಸಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಗಾಡಿ, ಏನ್ ತೊಂದರೆ ಇಲ್ಲ. ಆಮೇಲೆ ಬೆಳಗ್ಗೆನೂ ಅವ್ರು ಕೇಳಿದೆ, ಇದಾಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ ಸರ್, ಬ್ರೀಸ್ ಆಗಿ ಹೋಗ್ತಾ ಇದ್ರು. ಓಡ್ಸಕ್ಕೆಲ್ಲ ಚೆನ್ನಾಗಿದೆ, ಎಲ್ಲಾ ತರ ಚೆನ್ನಾಗಿದೆ ಸರ್. ನಾನು ಬರೀ ಡಿಕ್ಕಿ ಜಾಸ್ತಿ ಗ್ಯಾಸ್ ಹಿಡಿದು ಮತ್ತೆ ಸ್ಟೆಪ್ನಿದೊಂದು ಆದ್ರೆ ಸಾಕಷ್ಟೇನೆ, ಅದಾಗ್ಬಿಟ್ರೆ ಲೈಫ್ ಟೈಮ್ ಈ ಗಾಡಿ ನಾನು ಕೊಡೋದೆಲ್ಲ ನಾನೇ ಇಕ್ಕಲ್ತೀನಿ, ಅಷ್ಟು ಚೆನ್ನಾಗಿದೆ ಅಂತಂದ್ರು. ಇಲ್ಲರಿಗೂ ಬಂದಿದೆ, ಬೇಡ ನನ್ನ ಆಫೀಸ್ಗೆ ನಿನ್ ಕೆಲಸ ಆಗುತ್ತೆ ಅಂತ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದೆ. ನನ್ನ ಹತ್ರ ಸ್ಟಾಕ್ ಇರ್ಲಿಲ್ಲ ಅದು, ಬಟ್ ಆದ್ರೂ ಮೆಟೀರಿಯಲ್ ತರಿಸಿ ಅವ್ರನ್ನ ಬೆಳಗ್ಗೆ ಬಂದವ್ರ ಪಾಪ ಇವ್ರು ಆಕ್ಚುಲಿ 9 ಗಂಟೆಗೆ ಬಂದಿರು, ನಮ್ಮ ಆಫೀಸ್ ಓಪನ್ ಆಗಿಂತ ಮೊದ್ಲೇನೆ. ಆದ್ರೂ ಇವ್ರಿಗಾಗಿ ಅದಕ್ಕೆ ಬೇಕಾಗಿರುವಂತ ಐಟಮ್ ಟ್ಯಾಂಕ್ ಎಲ್ಲ ತರಿಸಿ ವೇಟ್ ಮಾಡಿಸಿ ಮಾಡ್ಕೊಟ್ಟೆ. ಇವರು ಗುಲ್ಬರ್ಗೆಲ್ಲ ತುಂಬಾ ಲಾಂಗ್ ಓಡಾಡ್ತಾರೆ, ಹಂಗಾಗಿ ನಾನು ಇವಾಗ ಫಿಲ್ ಮಾಡಿಸಿದೀನಿ. 12 kg ಗ್ಯಾಸ್ ಹಿಡಿದಿದೆ, ಇನ್ನೂ ಒಂದ್ ಸ್ವಲ್ಪ ಹಿಡಿತಾ ಇತ್ತು, ಪ್ರೆಸರ್ ಒಂದ್ ಸ್ವಲ್ಪ ಕಡಿಮೆ ಇತ್ತು. ಅದನ್ನು ಕೂಡ ವಿಡಿಯೋ ಇದರಲ್ಲೇ ಹಾಕ್ತೀನಿ ನಿಮ್ಗೆ, ಲಾಸ್ಟ್ ಅಲ್ಲಿ ನೀವು ನೋಡಬಹುದು. ಹಂಗಾಗಿ ಈ ವಿಡಿಯೋದಲ್ಲಿ ತಿಳಿಸಿರೋ ಉದ್ದೇಶ ಏನಂತಂದ್ರೆ, ನಿಮ್ದು ಯಾವುದೇ ಚಿಕ್ಕ ಟ್ಯಾಂಕ್ ಇರ್ಲಿ ಏನೇ ಇರ್ಲಿ, ದೊಡ್ಡ ಟ್ಯಾಂಕ್ ಮಾಡಬೇಕು ಅಂದ್ರೆ ಅಥವಾ ಟ್ಯಾಂಕ್ಗಳು ದೊಡ್ಡದು ಮಾಡಬೇಕು, ಇಲ್ಲ ಸ್ಟೆಪ್ನಿ ಬೇರೆ ತರ ಆಲ್ಟ್ರೇಷನ್ ಮಾಡೋಕೆ ಏನೇ ಇದ್ರು ಬನ್ನಿ ಯೂನಿವರ್ಸಲ್ ಆಟೋ ಗ್ಯಾಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕೆಲಸ ಮಾಡಿಸ್ಕೊಳ್ಳಿ, ಈಸಿಯಾಗಿ ಚೆನ್ನಾಗುತ್ತೆ. ಈ ಗಾಡಿ ನನಗೆ ಬೇಜಾರಾಯ್ತು ಆಕ್ಚುಲಿ, ಗೊತ್ತಿಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು ಅದನ್ನ. ಅವ್ರು ಏನ್ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಕೆಳಗಡೆ ಸ್ಟೆಪ್ನಿ ಫಿಟ್ ಮಾಡ್ಬಿಟ್ಟಿದ್ದಾರೆ, ಆಮೇಲೆ ಬಾಡಿ ಕೂಡ ಕಟ್ ಮಾಡ್ಬಿಟ್ಟಿದ್ದಾರೆ, ಒಂದಷ್ಟು ದೂರ ಕಟ್ ಮಾಡಿ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಮಾಡಿಸಿದಾರೆ. ನಾನು ಅದೇ ಅಂದ್ರೆ ಎಷ್ಟು ಓಡಿದೆ ಅಂದ್ರೆ ಬರೀ 8-9 ಸಾವಿರ ಗಾಡಿ ಓಡಿದೆ, ತುಂಬಾ ಹೊಸ ಗಾಡಿ. ನೋಡಿದ್ರೆ ಕಟಿಂಗು ವೆಲ್ಡಿಂಗು ಏನೇನೋ ಅಧ್ವಾನ ಮಾಡ್ಬಿಟ್ಟವ್ರೆ ಗಾಡಿನ. ಹಂಗಾಗಿ ದಯವಿಟ್ಟು ಗೊತ್ತಿರೋ ಕಡೆ, ಎಕ್ಸ್ಪರ್ಟ್ ಇರೋ ಕಡೆ ನೀವು ಮಾಡಿಸ್ಕೊಳ್ಳಿ, ಏನೋ ತೊಂದರೆ ಇಲ್ಲ, ಸೇಫ್ಟಿಗೆಲ್ಲ ಯೂಸ್ ಆಗುತ್ತೆ. ಈಗ ಆಲ್ರೆಡಿ 12 kg ಗ್ಯಾಸ್ ಹಿಡಿದಿದೆ, ಗ್ಯಾಸ್ ಅಲ್ಲಿ ಕೂಡ ಗಾಡಿ ರನ್ ಆಗಿದೆ, ಅವರು ಕೂಡ ಓಡಿಸ್ ನೋಡಿದ್ದಾರೆ. ಹಂಗಾಗಿ ಬೇರೆಯವ್ರಿಗೆ ಈ ತರ ತೊಂದರೆ ಆಗೋದು ಬೇಡ ಅಂತ ಇದೊಂದು ವಿಡಿಯೋ ಅವ್ರ ಕೈಯೆಲ್ಲ ಮಾತಾಡಿಸ್ತಿದ್ದೀನಿ. ಹಂಗಾಗಿ ನಿಮ್ದು ಪೆಟ್ರೋಲ್ ಗಾಡಿ ಇರ್ಲಿ, ಯಾವುದೇ ಗಾಡಿ ಇರ್ಲಿ, CNG ಗಾಡಿ ಇದ್ರೆ ಟ್ಯಾಂಕ್ ದೊಡ್ಡದು ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಪೆಟ್ರೋಲ್ ಗಾಡಿ ಇದ್ರೆ CNG ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಣ್ಣ ಓಕೆ, 4 ಜನ ಸಿಗ್ದವ್ರಿಗೆ ಹೇಳಿ ಏನು ಅಂತ ಕಳಿಸ್ಕೊಡಿ. ಓಕೆ ಆಯ್ತಣ್ಣ, ಥ್ಯಾಂಕ್ ಯು. ಆ ತರ ನೀವು ಬನ್ನಿ, CNG ಹಾಕಿಸ್ಕೊಳ್ಳಿ, ದೊಡ್ಡ ಟ್ಯಾಂಕ್ ಬೇಕಾದ್ರೆ ದೊಡ್ಡ ಟ್ಯಾಂಕ್ ಕೂಡ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನಮಸ್ಕಾರ ಫ್ರೆಂಡ್ಸ್, ಯೂನಿವರ್ಸಲ್ ಆಟೋ ಗ್ಯಾಸ್ ಇಂದ ನೋಡಿ, ಮಾರುತಿ ಫ್ರಾನ್ಸ್ ಏನು ಫ್ರಾಕ್ಸ್ ಏನಿದೆ ಫ್ರಾನ್ಸ್ ಇರೋಣ ಹೋಗ್ಲಿ. ಇನ್ನ ಮಾರುತಿ ಫ್ರಾನ್ಸ್ ಗಾಡಿ ನೋಡಿ, ಕಂಪನಿ ಫಿಟೆಡ್ CNG ನೋಡಿ, ಕಂಪನಿ ಫಿಟೆಡ್ CNG ಇಲ್ಲೇ ಆಗಿದೆ ನೋಡಿ. ವಾಲ್ ಹಿಂಗೆ ಬಂದು ನೋಡಿ ಎಷ್ಟು ಫಿಲ್ ಆಗಿದೆ ಅಂತ ತೋರಿಸ್ತೀನಿ, ನೋಡಬಹುದು ಇಲ್ಲಿ ನೋಡಿ. ಕಂಪನಿ ಫಿಟೆಡ್ CNG 11:30 ಆದ್ರೂ ಇನ್ನೂ ಹೋಗ್ತಾನೆ ಇದೆ. ಓಕೆನಾ? ಇನ್ನೆಷ್ಟು ಹಿಡಿಬಹುದು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ನೋಡಿ ಇವ್ರೆ ಅಣ್ಣ, ಅಣ್ಣ ಹೆಂಗೆ ಫಿಲ್ಲಿಂಗು? ಚೆನ್ನಾಗಿದೆ, ಚೆನ್ನಾಯ್ತಾ? ಸೂಪರ್. ಈಗ ಮೊದ್ಲು ಎಲ್ಲೆಲ್ಲ ಟ್ಯಾಂಕ್ ಎಲ್ಲ ಇದ್ ಮಾಡಿಸಿದಲ್ಲ ಪ್ರಾಬ್ಲಮ್, ಅದಾದ್ಮೇಲೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಬರೀ ಫಿಲ್ಲಿಂಗ್ ಮಾತ್ರ ನೋಡಿ. 11:45 ನಿಂತಿದೆ. ಆಕ್ಚುಲಿ ಇನ್ನೂ ಒಂದು ಅರ್ಧ kg ಹೋಗುತ್ತೆ, ಪ್ರೆಸರ್ ಕಡಿಮೆ ಇದೆ. ಹಂಗಾಗಿ ಎಲ್ಲಿ ಇದು ನಾಗರಬಾವಿ ಹಳೆ ರಿಂಗ್ ರೋಡ್ ಅಲ್ಲಿ ನೀವು ನೋಡಬಹುದು ನೋಡಿ, ಇದೇ ಗೇಜ್ ಇಲ್ಲಿ ಬಂದಿದೆ ನೋಡಿ. ಹಿಂಗೇ ಬಂದು ಕಂಪ್ನಿ ಫಿಟೆಡ್. ನೀವು ಅಷ್ಟೇ ಕೆಪಾಸಿಟಿ ಜಾಸ್ತಿ ಬೇಕು ಅಂದ್ರೆ ನಾನು ತೋರಿಸ್ತೀನಿ. ಇದೇ ನಂಬರ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಕೆಪಾಸಿಟಿ ಜಾಸ್ತಿ ಮಾಡಿಸ್ಕೊಳ್ಳಿ. ನಾನು ಫೋನ್ ನಂಬರ್ ಹೇಳ್ತೀನಿ ನೋಡಿ, 9964246056. ಈ ನಂಬರ್ಗೆ ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ 11:45 ಹೋಗಿದೆ. ನೀವು ಅಷ್ಟೇ ಕೆಪಾಸಿಟಿ ದೊಡ್ಡದು ಮಾಡ್ಕೊಳ್ಳಿ, ನೀವು ಕೂಡ ಟ್ಯಾಂಕ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಾರುತಿ ಫ್ರಾನ್ಸ್ ಗಾಡಿಗೆ 12 kg ಗ್ಯಾಸ್ ಹಿಡಿದಿರೋ ಟ್ಯಾಂಕ್ ಹಾಕಿದ್ದೀನಿ ನೋಡಿ. ನಿಮ್ಗೂ ಬೇಕಂದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಕೊಂಡು ಡೈಲ್ ಮಾಡಿ.